ಸರ್ ಪತ್ರ ಬರ್ದಿರೋ ಸರ್ ಕಿರಣ ಸೋಳಕ್ಕೆ ಗೊತ್ತಲ್ಲ ಯಾರು ಹೈಕಮಾಂಡ್ ಸರ್ ನಾಯಕ್ ಬರೀಲಿ ಪತ್ರ ಸುಮ್ಮನೆ ಯಾರ್ರಿ ನೋಡ್ರಿ ಯಾವ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರು ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತಾರೆ ನಾಯಕ್ ಪತ್ರ ಬರಲಿ ನಾಯನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಲೆಗೆ ಹಾಕಿ ನಾವು ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡುವಂಥ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ₹1 ಕೋಟಿ ಒಂದು ಯಾವ್ದಾರು ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ 30 ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದೇನೈತೆ ಅದನ್ನು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಜನ ಕುರ್ಸೆ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಜಗ್ಗಜ್ಞೆ ಇಲ್ಲ ತೊಡಗಾಟ ಇಲ್ಲ ಅದಕ್ಕೆ ಮ್ಯಾಗಿನವ್ರು ಹೇಳಿದ್ರೆ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತಾವೆ ಅವ್ರ ಅಪ್ಪಿದ್ದಾಗೇ 104 110 ಬರ್ತಾವೆ ಇವು ನೋಡಿ ಯಾರು ಓಟ್ ಹಾಕೋದು ಕರ್ನಾಟಕದ ಡುಪ್ಲಿಕೇಟ್ ಸೈ ಮಾಡುವ ಉಸ್ತುವಾರಿಗಳು ಬಂದಾರ ಸರ್ ಉಸ್ತುವಾರಿಗಳು ಬಂದಾರ ಅಲ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ ಉಸ್ತುವಾರಿಗೆ ಏನು ಗುರುತಿಲ್ಲನ್ರಿ ಅವರು ಅಸಮಾಧಾನ ಹಾಂ ಉಸ್ತುವಾರಿಗೆ ಎಲ್ಲ ಗುರ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರವ್ರೆ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೋಲ್ತದೆ ತಿಳ್ಕೊಂಡವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅಂತ ನಾನು ನಾಳೆ ₹1 ಕೋಟಿ ಕೊಟ್ಟೆ ಅಂದರೆ ಯತ್ನಾಳೆಲ್ಲದೆ ಬಿ ಜೆ ಪಿ 30 ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೋ ಒಂದಿಟ್ಟು 1,000 ಮಂದಿನ ಕೂರಿಸೋಗಿದೆ ಯಾವ ಜನ ಕೂರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕೂರಿಸಿಲ್ಲ ಬೀದರ್ನಾಗೂ ಕೂರಿಸಿಲ್ಲ ಕಲಬುರಗಿಯಾಗೂ ಇಲ್ಲ ಬಿಜಾಪುರನಾಗ 3 ಮಂದಿ ಇದ್ದಿಲ್ಲ ಭಾಷಣ ಮಾಡೋಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸಲ್ಲ